ನಮಸ್ಕಾರ ರೀ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋದಾಗ ನಿಮ್ಮನ್ನು ಮುಂಬೈನ ಅತ್ಯಂತ ಐತಿಹಾಸಿಕ ಮತ್ತು ಪವಿತ್ರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನ್ರಿ. ಅರಬ್ಬಿ ಸಮುದ್ರದ ಅಲೆಗಳ ಮಧ್ಯೆ ಬೆಳ್ಳಿಯಂತೆ ಹೊಳೆಯುವ ಈ ಸುಂದರ ತಾಣವೇ ಹಾಜಿ ಅಲಿ ದರ್ಗಾ. ಇದು ಬರೀ ಧಾರ್ಮಿಕ ಕೇಂದ್ರವಲ್ಲ, ಮುಂಬೈನ ಒಂದು ದೊಡ್ಡ ಮೈಲುಗಲ್ಲು. ಬರೀ ಇವತ್ತಿನ ಬ್ಲಾಗ್ ನಲ್ಲಿ ಮುಂಬೈನ ಹಾಜಿ ಅಲಿ ದರ್ಗಾ ಹೆಂಗೈತಂತ ನೋಡ್ಕೊಂಡ್ ಬರೋಣಂತ. ನೋಡ್ರಿ, ಈ ದರ್ಗಾವನ್ನು ತಲುಪಲು ಸುಮಾರು 500 ಮೀಟರ್ಗಳಷ್ಟು ಉದ್ದವಾದ ಕಿರಿಯ ದಾರಿಯಲ್ಲಿ ಹೋಗ್ಬೇಕಾಗತ್ರಿ. ಇದರ ವಿಶೇಷತೆ ಏನಂತಂದ್ರ ಸಮುದ್ರದ ನೀರು ಕಮ್ಮಿ ಇದ್ದಾಗ ಮಾತ್ರ ಈ ದರ್ಗಾಕ ನಾವು ಹೋಗಕ ಜಾಗ ಇರ್ತೈತಿ. ಸಮುದ್ರ ನೀರು ಪೂರ್ತಿಯಾಗಿ ತುಂಬಿತ್ತಂದ್ರ ಈ ದರ್ಗಾಕ ಹೋಗಾಕ ಈ ದಾರಿ ಏನಿದ್ಲ ಎಲ್ಲಾ ಮುಚ್ಕೊಂಡ್ ಹೋಗಿರ್ತೈತಿ. ಈಗ ಬರೀ ನೋಡೋಣಂತ ಅದು ಹೆಂಗೈತಿ ದಾರಿ ಅಂತಂದ. ನಾವ ಒಳಗ್ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಒಳಗ ನಮಗ ಗೇಟ್ ಸಿಗ್ತೈತಿ. ಅದರಿಂದ ನಾವು ಒಳಗ್ ಹೋದ್ಮೇಲೆ ಅಲ್ಲಿ ಎಲ್ಲಾ ತರಹದ ಐಟಮ್ ಅಂದ್ರ ಈಗ ಹೆಂಗ್ ನಾವು ಜಾತ್ರೆ ನೋಡ್ತಿಲ್ಲ ಅದೇ ತರನಾಗಿ ಇಲ್ಲಿ ಎಲ್ಲಾ ತರಹದ ವಸ್ತುಗಳನ್ನು ಇಲ್ಲಿ ಮಾರಾಟಕ್ಕ ಇಟ್ಟಿರ್ತಾರ. ಅದನ್ನ ದಾಟ್ಕೊಂಡು ನಾವು ಮುಂದ್ ಹೋದ್ಮೇಲೆ ನೋಡೋದಂತ್ರ ಸಮುದ್ರ. ಆ ಸಮುದ್ರದ ನಡು ಏನಿದ್ಲ ಕಿರಿಯದಾದ ಒಂದು ದಾರಿ ಸಿಗ್ತೈತಿ. ಅದರ ಮೇಲಿಂದ ನಾವ್ ಏನ್ ಮಾಡ್ಬೇಕಾಗತಿ, ದರ್ಗಾಕ ಹೋಗ್ಬೇಕಾಗತ್ತ. ಒಳಗ್ ಹೋಗುನ್ ಬರೀ ಯಾವ ತರ ಕಾಣ್ತೈತಿ ಅಂತ ನೋಡೋಣಂತ. ಹೆಂಗೈತಿ ಒಳಗ್ ದರ್ಗಾ ಅಂತಂದ ತೋರ್ಸ್ತೀನಿ. ನೋಡಿದ್ರಲ್ಲ ಮುಂಬೈನ ಹಾಜಿ ಅಲಿ ದರ್ಗಾನ ಹೆಂಗೈತಂತಂದ. ನೀವೇನಾದ್ರೂ ಮುಂಬೈಕ ಬಂದಿದ್ರ ಈ ಪವಿತ್ರ ಹಾಜಿ ಅಲಿ ದರ್ಗಾಕ ಭೇಟಿ ನೀಡೋದನ್ನ ಮರೆಯಕ್ ಹೋಗ್ಬೇಡ್ರಿ. ಇವತ್ತಿನ ಈ ಪುಟ್ಟ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ. ಮುಂಬೈಗೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಹೋಗಾಕತ್ತಿದ್ರ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಧನ್ಯವಾದ. ಬಾಯ್ ಬಾಯ್.